Hello everyone, welcome back to Diya Creations. ಇಲ್ಲಿ 10 ನಂಬರ್ ನೀಡಲ್ ತೊಗೋತೀನಿ. 10 11 ಯಾವುದಾದ್ರೂ ನಡೆಯುತ್ತೆ. ಹಾಗೆ ಇಲ್ಲಿ ಈ ಥರ ಎರಡು ಥರದ ಬೀಡನ್ನ ತೊಗೊಂಡಿದ್ದು, ಆ ಬೀಡನ್ನೇ ಇದಕ್ಕೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಹರಳೆ ದಾರಕ್ಕೆ ರೆಡಿ ಮಾಡಿಕೊಂಡು ಇಲ್ಲಿ ಲೀವ್ ಡಿಸೈನ್ದು ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಹ್ಯಾಂಗಿಂಗ್ ಬೀಡಿದು. ಈಗ ಎರಡು ಥರ ಬೀಡನ್ನ ಯೂಸ್ ಮಾಡಿ ಸಿಂಪಲ್ಲಾಗಿ ಯಾವ ಥರ ಹಾಕೋದು ಅಂತ ಒಂದು ಡಿಸೈನ್ನ ನೋಡ್ಕೊಳ್ಳೋಣ. ಇದು ಒಂದು ಸಾಫ್ಟ್ ಸಿಲ್ಕ್ ಸ್ಯಾರಿ, ತುಂಬ ಸಾಫ್ಟಾಗಿದೆ. ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ. ಅದಕ್ಕೆ ನಾವೀಗ ಕಾಂಬಿನೇಷನ್ ಆಗಿ ಈ ಕಲರ್ನ ತೊಗೊಂಡಿದ್ದೀನಿ. ಹಾಗೆ ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಟಾರ್ಟಿಂಗ್ 1/2 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. 2 ಟೈಮ್ ಲಾಕ್ ಮಾಡ್ಕೋಬೇಕು. ಆ್ಯಸ್ ಯೂಶುವಲ್ ನಾನು ಯಾವಾಗಲೂ 2 ಟೈಮೇ ಲಾಕ್ ಮಾಡ್ಕೊಳ್ಳೋದು. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾಟ್ನ ಗಂಪೆಸ್ಟ್ ಮಾಡಿಬಿಡಬೇಕು, ಬಿಚ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ 2 ನಾಟ್ ಆದಮೇಲೆ 1 2 3 ಚೈನ್ 5 ಚೈನ್ನ ಹಾಕ್ಕೊಳ್ತೀನಿ ಫಸ್ಟಿಗೆ. ಇಲ್ಲಿ ನನ್ನ ಸ್ಯಾರಿ ಇದು ಅಮ್ಮನ ಸ್ಯಾರಿ. ಅಮ್ಮಂಗೆ ಫಸ್ಟಿಗೆ ಕುಚ್ಚನ್ನ ಬರೋದು ಇಷ್ಟ ಆಗುತ್ತೆ. ಅದಕ್ಕಾಗಿ ಫಸ್ಟಿಗೆ ಒಂದು ಕುಚ್ಚನ್ನ ಬರೋದಕ್ಕೆ ಜಾಗನ ಬಿಟ್ಕೊಳ್ತಿದ್ದೀನಿ. ಹಾಗೆ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಅಮ್ಮಂಗೆ ಜಾಸ್ತಿ ಕುಚ್ಚಿರಬೇಕು, ಹಾಗಾಗಿ ನಾನು ಫಸ್ಟಿಗೆ ಕುಚ್ಚನ್ನ ಹಾಕ್ಕೊಳ್ತಿದ್ದೀನಿ. ಈ ಥರ ಆದಮೇಲೆ 3 ಚೈನ್ ಹಾಕ್ತೆ. ಅದನ್ನ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ತುಂಬ ಎಲ್ಲ ಗ್ರ್ಯಾಂಡ್ ಡಿಸೈನೇ ಆಗಿದೆ. ಈಗಂತೂ ಎಲ್ಲ ವಿಡಿಯೋ ಕೂಡ ಗ್ರ್ಯಾಂಡಾಗಿರೋದೇ ಹಾಕಿದ್ದೀನಿ. ಅಮ್ಮಂದೊಂದು ಸ್ಯಾರಿ ಕೊಟ್ಟರು, ನನಗೊಂದು ಕುಚ್ಚು ಹಾಕ್ಕೊಡಿ ಅಂತ. ಅದಕ್ಕೆ ಮಾತ್ರ ಸಿಂಪಲಾಗಿ ಹಾಕ್ತಿದ್ದೀನಿ. ಅಂದರೆ ಗ್ರ್ಯಾಂಡ್ ಸ್ಯಾರಿ ಎಲ್ಲ ಸಿಂಪಲ್ ಸ್ಯಾರಿ, ಹಾಗಾಗಿ ಸಿಂಪಲಾಗಿ ಹಾಕ್ತಿದ್ದೀನಿ. 3 ಚೈನ್ ಅದನ್ನು ಲೂಸಾಗೆ ಲಾಕ್ ಮಾಡ್ಕೋಬೇಕು, ತುಂಬ ಟೈಟ್ ಮಾಡಬೇಡಿ. ಮತ್ತು 3 ಚೈನ್ ಅದನ್ನು ಕೂಡ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿ ತುಂಬ ಟೈಟಾಗಿ ಎಳೆದಿಟ್ಕೋಬೇಡಿ, ಲೂಸಾಗೆ. ಹಾಗೆ ಚೈನ್ನ ಲೂಸಾಗೆ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. 2 ಸಲ 3 ಚೈನ್ ಆದಮೇಲೆ 5 ಚೈನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಬಿಡೋಣ. 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಡೋಣ. ಮತ್ತು 1 2 3 ಚೈನ್ 1 ಟೈಮ್ ದಾರ ಸುತ್ತಕೊಂಡು ಇಲ್ಲೇನು ಪಕ್ಕದಲ್ಲಿ 3 ಚೈನ್ ಸಿಂಗಲ್ ಕ್ರೋಶ ಇದೆಯಲ್ಲ, ಸಿಂಗಲ್ ಕ್ರೋಶಗೆ ಈ ಥರ ನೋಡ್ಕೊಳ್ಳಿ. 1 ಟೈಮ್ ದಾರ ಸುತ್ತಕೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡೋಕ್ಕೆ ಇದೇನು ಗ್ಯಾಪ್ ಇದೆಯೋ ಗ್ಯಾಪಲ್ಲಿ ದಾರನ ಹೇಳ್ಕೊತೀನಿ. 2 ದಾರ 1 ಮಾಡೋಕ್ಕಿಂತ ಮುಂಚೆ ಒಂದು ಬೀಡನ್ನ ಮುಂದೆ ಕಳಿಸ್ಕೊಂಡು 2 ದಾರ 1 ಮಾಡಿ ಇನ್ನೆರಡು ದಾರನ 1 ಮಾಡ್ಕೊಳ್ತೀನಿ. ಗೊತ್ತಾಯ್ತಲ್ವ? ಇದು ಫ್ರಂಟಿಗೆ ಬರಲಿ ಅಂತ, ಈಗ ಬ್ಯಾಕಲ್ಲಿ ಹೊರಗೆ ಮಾಡ್ತಿದ್ದೀನಲ್ಲ, ಫ್ರಂಟಿಗೆ ಬೀಡ್ ಬರಲಿ ಅಂತ ಈ ಥರ ಮಾಡ್ಕೊಂಡಿದ್ದು. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಒಂದು ದಾರ ಸುತ್ಕೊಳ್ತೀನಿ ಸೂಜಿ ಮೇಲೆ. ಇದೇನು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. 2 ದಾರ 1 ಮಾಡೋಕ್ಕೂ ಮುಂಚೆ ಒಂದು ಬೀಡನ್ನ ಹಾಕ್ಕೊಂಡು ಆಮೇಲೆ 2 ದಾರ 1 ಮಾಡ್ಕೊಳ್ತೀನಿ. ಇನ್ನೆರಡು ದಾರ ಒಂದು ಸಲ 1 ಮಾಡ್ಕೊಳ್ತೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇಲ್ಲಿ ನಾನು ತ್ರಿಬಲ್ ಕ್ರೋಶನ ಮಾಡ್ತೀನಿ. ಇದೇನು 5 ಚೈನ್ ಗ್ಯಾಪ್ ಇದೆಯೋ ಇದರೊಳಗಡೆ 3 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಒಂದಾಯಿತು, ಇನ್ನು 2 ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಮಾಡೋದು ಎಲ್ರಿಗೂ ಗೊತ್ತಾ ಇರುತ್ತೆ. 2 ಟೈಮ್ ದಾರ ಸುತ್ತಕೊಂಡು 2 ದಾರ ಒಂದು ಸಲ 2 ದಾರ ಒಂದು ಸಲ 3 ಸಲ 1 ಮಾಡೋದು. ಹಾಗೆ 1 ಚೈನ್ ಹಾಕ್ಕೊಳ್ತೀನಿ. ಇಲ್ಲಿ ಚೈನ್ ಹಾಕ್ಬಿಟ್ಟು ಇದೇನು ಹ್ಯಾಂಗಿಂಗ್ ಬಿಟ್ಟು ತೊಗೊಂಡಿದ್ನೋ ಇದನ್ನು ಒಂದು ತೊಗೊಳ್ತೀನಿ. ಹೀಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ 1 ಚೈನ್ ಹಾಕ್ಕೊಳ್ತೀನಿ. ಹಾಗೆ ಮತ್ತೆ 2 ಟೈಮ್ ದಾರ ಸುತ್ತಕೊಂಡು ಅದೇ ಸೇಮ್ ಗ್ಯಾಪಲ್ಲಿ ಇಲ್ಲಿ ಮತ್ತೆ 4 ಕಂಬಗಳನ್ನ ಮಾಡ್ಕೋಬೇಕು. 2 ದಾರ ಒಂದು ಸಲ 2 ದಾರ ಒಂದು ಸಲ 2 ದಾರ ಒಂದು ಸಲ. ಹೀಗೇ ಸಿಂಪಲ್ ಡಿಸೈನ್ ಇದು. ತುಂಬ ಬೇಗನೆ ಆಗುತ್ತೆ. 3/4 ಗಂಟೆ ಅಷ್ಟರಲ್ಲೆಲ್ಲ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿ ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಕಂಬ ಅಂತ ಕೌಂಟ್ ಮಾಡ್ಕೋಬೇಕು. ಈ ಕಡೆ ಸೈಡು ಇಲ್ಲಿ ಒಟ್ಟು 4 ಕಂಬ, ಈ ಕಡೆಯಿಂದ 4 ಕಂಬ ಹಾಕೋಬೇಕು. ಮತ್ತು ಈ ಸೈಡ್ಗೆ 1 ಚೈನ್ ಹಾಕಬೇಕು.
ಹಾಗೆ ಒಂದು ಬೀಡನ್ನ ತೊಗೊಂಡು ಲಾಕ್ ಮಾಡಿ ಇನ್ನೂ ಒಂದು ಸಲ ಚೈನ್ ಹಾಕ್ಕೋಬೇಕು. ಇಲ್ಲಿಂದ ಒನ್ ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದರೊಳಗಡೆ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. 2 ದಾರ ಒಂದು ಸಲ, 2 ದಾರ ಒಂದು ಸಲ, 1 ಮಾಡ್ಕೊಳ್ತೀನಿ. ಹೀಗೆ ಇಲ್ಲಿ ಲಾಕ್ ಮಾಡೋಣ. ಹೀಗೆ ಎಷ್ಟು ಪುಟ್ಟದಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ, 1 2 3 ಚೈನ್, ಸಿಂಗಲ್ ಕ್ರೋಶ. ಮತ್ತೆ 3 ಚೈನ್ ಹಾಕೋಣ. ಹಾಗೆ ಲಾಕ್ ಮಾಡೋಣ. ಇಲ್ಲಿ 5 ಚೈನ್ಗಳನ್ನ ಹಾಕೋಬೇಕು. ಮತ್ತೆ ಬ್ಯಾಕ್ಗೆ ಟರ್ನ್ ಮಾಡಿ ಲಾಕ್ ಮಾಡೋಣ. ಮತ್ತೆ 3 ಚೈನ್, ಒಂದು ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಒಂದು ಬೀಡನ್ನ ಹಾಕಿ 2 ದಾರ ಒಂದು ಸಲ, 2 ದಾರ ಒಂದು ಸಲ, 1 ಮಾಡ್ಕೊಳ್ಳಿ. ಫ್ರಂಟಿಗೆ ಟರ್ನ್ ಮಾಡಿ ಇಲ್ಲಿ ಮತ್ತೆ 3 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಒಂದು ಚೈನ್ ಹಾಕಬೇಕು. ಒಂದು ಹ್ಯಾಂಗಿಂಗ್ ಬೀಡನ್ನ ತಗೋಬೇಕು. ಲಾಕ್ ಮಾಡಿ ಇನ್ನೂ ಒಂದು ಸಲ ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಮತ್ತೆ 4 ತ್ರಿಬಲ್ ಕ್ರೋಶ. ಇಲ್ಲಿ 4 ಸಲ ತ್ರಿಬಲ್ ಕ್ರೋಶ ಮಾಡಿ ಆದಮೇಲೆ 4 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಆನಂತರ ಒಂದು ಚೈನ್ ಹಾಕಿ ಒಂದು ಬೀಡನ್ನ ಹಾಕಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಹಾಗೆ ಒಂದು ಸಲ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಅದನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಮಾಡೋಣ. ಅಲ್ಲಿಂದನೇ 5 ಚೈನ್ ಹಾಕ್ಕೊಳ್ಳೋಣ. ಇದು ಕುಚ್ಚಿಗೋಸ್ಕರ. ಅದನ್ನ ಕೂಡ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದೇ ಒಂದು ಕುಚ್ಚು ಬರೋ ಥರ ಮಾಡ್ಕೊಳ್ತಿದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. 2 ಆರ್ಚು, 1 ಕುಚ್ಚು, 2 ಆರ್ಚು, 1 ಕುಚ್ಚು ಬರೋ ಥರ ಮಾಡ್ಕೊಳ್ತಿದ್ದೀನಿ. ಮತ್ತು 3 ಚೈನ್ ಸಿಂಗಲ್ ಕ್ರೋಶ ಮಾಡ್ಕೊಳ್ತಿದ್ದೀನಿ. ಮತ್ತು 3 ಚೈನ್ ಸಿಂಗಲ್ ಕ್ರೋಶ, ಮತ್ತು 5 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಬ್ಯಾಕ್ಗೆ ಟರ್ನ್ ಮಾಡಿ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿ 3 ಚೈನ್ ಹಾಕಿ ಹಾಗೆ ಒಂದು ಕಂಬನ ಮಾಡೋಣ. ಬೀಡನ್ನ ಹಾಕಿ ಮತ್ತು ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಇಲ್ಲಿ 3 ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡೋಗಿ ಫುಲ್ ಡಿಸೈನ್ನ ಸ್ಯಾರಿ ಫುಲ್ ಇದೇ ಡಿಸೈನ್ನ ಹಾಕಬೇಕು. ತುಂಬ ಸಿಂಪಲ್ಲಾಗಿದೆ, ಬೇಗನೆ ಮುಗ್ದೋಗುತ್ತೆ. ತುಂಬ ಈಸಿ ಡಿಸೈನ್ ಇದು. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಸಪೋರ್ಟ್ನ ಮಾಡಿ. ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಡಿಸೈನ್ನ ಫುಲ್ ಕಂಪ್ಲೀಟ್ ಮಾಡೋಣ. ಈಗ ನೋಡಿ, ಇದು ಫುಲ್ ಕಂಪ್ಲೀಟ್ ಆಗಿದೆ. ಎಷ್ಟು ಸಿಂಪಲ್ಲಾಗಿ ಬೇಗ ಕಂಪ್ಲೀಟ್ ಆಗಿದೆ. ತುಂಬ ಅಂದರೆ ತುಂಬ ಈಸಿಯಾಗಿದೆ. ನನಗಂತೂ ಬೇಗನೆ ಮುಗಿಸ್ಬಿಟ್ಟೆ. ನಾನಂತೂ ತುಂಬ ಕಮ್ಮಿ ಟೈಮಲ್ಲಿ ಹಾಕ್ಕೊಂಡಿದ್ದೀನಿ ಈ ಡಿಸೈನ್ನ. ನೀವು ಕೂಡ ಈ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಬಿಗಿನರ್ಸ್ಗೆ ತುಂಬ ಒಳ್ಳೆ ಈಸಿ ಡಿಸೈನ್ ಇದು. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.